ಮಂಡ್ಯದಲ್ಲಿ ಇವತ್ತು ಕೂಡ ಕಾವೇರಿ ಹೋರಾಟದ ಕಿಚ್ಚು ಜೋರಾಗಿದೆ. ಮಂಡ್ಯದ ಕಾವೇರಿ ಭವನದ ಎದುರುಗಡೆ ಇವತ್ತು ಕರವೇ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಹಾಗೆ ರೈತ ಸಂಘಗಳು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. ಈ ಬಗ್ಗೆ ಮಾತಾಡಲಿಕ್ಕೆ ಕರವೇ ಹೋರಾಟಗಾರರು, ಕರವೇ ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಎಸ್ ಸರ್, 3,500 ಕ್ಯೂಸೆಕ್ ನೀರು ದಿನ ಬಿಟ್ರೆ ಮಂಡ್ಯ ಜನತೆ ಕತೆ ಏನು ಸರ್? 3.5 ಕ್ಯೂಸೆಕ್ಸ್ ಅಲ್ಲ, 1 ಕ್ಯೂಸೆಕ್ಸ್ ನೀರು ಬಿಟ್ಟರು ನಮಗೆ ಕಷ್ಟ ಆಗುತ್ತೆ ಸರ್, ಸಂಪೂರ್ಣ ಕಷ್ಟ ಆಗುತ್ತೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ಡೆಲ್ಲಿಲಿ ಇದ್ದೀನಿ ನಾನು, ನಾಳೆ ಬಂದು ಇವಾಗ ಹೇಳ್ತೀನಿ. ಇವತ್ತು ಅಂತಿಮ ತೀರ್ಮಾನ ಮಾಡಿ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಾರು ನಮಗೆ ವಿರುದ್ಧವಾಗಿ ಏನಾರು ಬಂದರೆ ನಾವಿಲ್ಲಿ ಉಗ್ರ ಚಳವಳಿಯನ್ನು ಮಾಡ್ತೀವಿ. ದಯಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮಲ್ಲಿ ನೀರಿಲ್ಲ, ಏನಂದರೆ ಬಂಗಾರಪ್ಪನ ಶಿಷ್ಯ ಅವರು, ಬಂಗಾರಪ್ಪನವರಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತಗೋಬೇಕು. ಇವತ್ತು ತಗೊಂಡು ಅವರು ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ನಾವು ನೀರು ಕೊಡೋಕ್ಕೆ ನಮ್ಮಲ್ಲಿ ನೀರಿಲ್ಲ, ಯಾವುದೇ ಕಾರಣಕ್ಕೂ ನಾವು ನೀರು ಕೊಡಲ್ಲ ಅಂತ ಅವರು ನಿರ್ಧಾರವನ್ನು ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತು ಏನಂತಂದರೆ ಏನು ಸಮಿತಿ ಮಾಡ್ಕೊಂಡವ್ರೆ, ಸಮಿತಿಲಿ ನಮ್ಮ ವಿರುದ್ಧವಾಗಿ ಏನಾದ್ರು ಬಂದರೆ ನಾವು ಉಗ್ರ ಚಳವಳಿಯನ್ನು ಮಾಡ್ತೀವಿ. ಈ ಕನ್ನಡ ಚಲನಚಿತ್ರ ನಟರು, ನಿರ್ಮಾಪಕರು ದಯಮಾಡಿ ಅವರು ಹೋರಾಟಕ್ಕೆ ಇಳಿಬೇಕು. ನಮ್ಮ ಹೋರಾಟಕ್ಕೆ ನಮ್ಮ ಜೊತೆಲಿ ನಮ್ಮ ರಾಜ್ಯ ಅಧ್ಯಕ್ಷ ಅಂತ ಪ್ರವೀಣ್ ಶೆಟ್ಟಿ ಅವರು ನಿನ್ನೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ, ಮೊನ್ನೆಯಿಂದ ಮಾಡ್ತಾ ಇದೀವಿ ನಾವು. ಏನಾದರೂ ಇವತ್ತೇನಾದ್ರು ಸಮಿತಿಲಿ ನಮ್ಮ ವಿರುದ್ಧವಾಗಿ ಬಂದರೆ ನಾಳೆಯಿಂದ ಉಗ್ರ ಚಳವಳಿಯನ್ನು ಮಾಡ್ತೀವಿ. ನಾವು ರೈತ ಸಂಘದವರೆಲ್ಲ ಒಟ್ಟಾರೆ ಸೇರಿ ಮಾಡ್ತೀವಿ, ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್. ನಾವೀಗ ಮಾನ್ಯ ಶಾಸಕರನ್ನ ಬರೋಕ್ಕೆ ಹೇಳಿದ್ವಿ. ಅವರು ಯಾಕೆಂದರೆ CM ಅವರು ಆತ್ಮೀಯರಾಗಿದ್ದಾರೆ, ತುಂಬ ಆತ್ಮೀಯವಾಗಿದ್ದಾರೆ. ಶಾಸಕರನ್ನ ಕರೆದು ಅವ್ರ ಮುಖಾಂತರ ಮನವಿ ಮಾಡ್ತೀವಿ. ಈಗ ಮನವಿ ಮಾಡಿ ಕಾವೇರಿ ಭವನಕ್ಕೆ ಮುತ್ತಿಗೆ ಹಾಕ್ತೀವಿ. ಇಂಜಿನಿಯರ್ ಕರೆದು ಇಂಜಿನಿಯರ್ ಹತ್ರ ಮನವೊಲಿಕೆ ಮಾಡುವಂಥ ಮಾತನ್ನು ಹೇಳ್ತೀವಿ ನಾವೀಗ ಅವ್ರಿಗೆ. ಇದು ಕರವೇ ಜಿಲ್ಲಾಧ್ಯಕ್ಷರ ಮಾತು. ಹಾಗೆ ರೈತ ಸಂಘದವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈ ಸಂದರ್ಭದಲ್ಲಿ ನೀರು ಬಿಡೋದು ಎಷ್ಟು ಸರಿ, ಮತ್ತು ನೀರು ಇದೆಯಾ ಮಂಡ್ಯ ಜನಕ್ಕೆ, ಏನು ವಾಸ್ತವ ಇದೆ ಸರ್? ಈಗಾಗಲೇ ಮಂಡ್ಯ ಜಿಲ್ಲೆ ಕಾವೇರಿ ಕೊಳದಲ್ಲಿ ಇವತ್ತೇನು ಬರಪೀಡಿತ ಕಾಣ್ತಾ ಇದೆ, ಅದನ್ನು ಕೂಡ ಸಹಿಸದೆ ಏನು CWRC ಆ ಒಂದು ತೀರ್ಮಾನಕ್ಕೆ ತಲೆಬಾಗಬೇಕು ಅಂತ ಹೇಳಿರೋದು ಕಾನೂನಾತ್ಮಕವಾಗಿ ನಾವು ಅದನ್ನು ವಿರೋಧ ಮಾಡ್ತೀವಿ. ಏನು 3,500 ಕ್ಯೂಸೆಕ್ಸ್ 15 ದಿನ ನೀರು ಬಿಡಬೇಕು ಅಂತ ಏನು CRWC ಮಾಡಿದೆ, ಅದು ವಿರೋಧವಾಗಿ ಈಗಾಗಲೇ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಮತ್ತು ಕನ್ನಡ ರಕ್ಷಣೆ ವೇದಿಕೆಗಳು ಮತ್ತು ಕನ್ನಡ ಪರ ಹೋರಾಟಗಳು ಮಾಡ್ತಾ ತಾವು ನೋಡ್ತಾ ಇದ್ದೀರಿ. ಜೊತೆಗೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ದರೆ ರೈತರ ಮೇಲೆ, ಏನು ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪನವ್ರು ತಗೊಂಡಂಥ ತೀರ್ಮಾನವನ್ನು ತಗೊಳ್ಬೇಕು. DK ಶಿವಕುಮಾರ್ ಅವರು ಕೂಡ ಒಬ್ಬ ರೈತನ ಮಗ ಅಂತ ಹೇಳ್ತಾರೆ. ಅವರು ಕೂಡಲೇ ಇಡೀ ರಾಜ್ಯದ ರೈತ ಸಂಘಟನೆ ಮುಖಂಡರುಗಳನ್ನ ಕರೆದು ತೀರ್ಮಾನ ಮಾಡಿ CWRC ವಿರುದ್ಧ ಹೋರಾಟ ಮಾಡೋದಕ್ಕೆ ಸಜ್ಜರಾಗಬೇಕು. ಜೊತೆಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಏನಿವತ್ತು ಶಾಸಕರು ಮತ್ತು MP ಆಗಿದ್ದಾರೆ, MLCಗಳಾಗಿದ್ದಾರೆ, ಅವರು ಕೂಡಲೇ ಈ ಜಿಲ್ಲೆ ರೈತರನ್ನ ಜೊತೆಗೂಡಿ ಹೋರಾಟಕ್ಕೆ ಬೀದಿಗಿಳಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಈಗಾಗಲೇ ಹಿಂದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಲೋಕಸಭೆ ವಿಚಾರ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಇದೊಂದು ಅವಕಾಶ ಕೊಡಿ ಕುಮಾರಸ್ವಾಮಿ ಅವ್ರಿಗೆ, ನಾವು ಲೋಕಸಭೆ ಆಯ್ಕೆಯಾದಂಥ ಒಂದು ಮೊದಲನೇ ಸೆಷನ್ನಲ್ಲೇ ಅಸೆಂಬ್ಲಿನಲ್ಲಿ ಕಾವೇರಿನ ಕ್ಲಿಯರ್ ಮಾಡ್ತೀವಿ ಅಂತ ದೇವೇಗೌಡರು ಮಾತು ಕೊಟ್ಟಿದ್ದರು. ಕುಮಾರಸ್ವಾಮಿ ಅವರು ಕೂಡ ಅದೇ ಥರ ಮಾತು ಕೊಟ್ಟಿದ್ದರು. ಈಗಾಗಲೇ 2 ವರ್ಷ ಆಯಿತು ಕುಮಾರಸ್ವಾಮಿ ಅವರು ಇಲ್ಲಿ ಸಂಸದರಾಗಿ, ಕೇಂದ್ರ ಮಂತ್ರಿಗಳಾಗಿ, ಇನ್ನೂ ಒಂದು ಸಲಿನೂ ಕೂಡ ಕೇಂದ್ರದಲ್ಲಿ ಮಾತಾಡಿಲ್ಲ. ಕೂಡಲೇ ದೇವೇಗೌಡರು ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ಈ ರಾಜ್ಯದ ರೈತರು ಇಟ್ಕೊಂಡಿರುವಂಥ ಗೌರವನೇ ಒಂದು ದೊಡ್ಡ ಮಟ್ಟದಲ್ಲಿದೆ. ಅದನ್ನು ಕೇಂದ್ರ ಸರ್ಕಾರದ ಮಂತ್ರಿಗಳಾದಂಥ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಏನು ಮಂಡ್ಯ ಜಿಲ್ಲಾ ಸಂಸದರು ಕುಮಾರಸ್ವಾಮಿ ಅವರು ಕೂಡಲೇ ಇವತ್ತು ಅವ್ರ ತಾಯಿಯವ್ರದ್ದು ಇವತ್ತು 11 ದಿನದ ಜನ್ಮ ಇದು ಇದೆ, ಕಾರ್ಯ ಇದೆ. ಅದರಿಂದಾಗಿ ಇವತ್ತು ನಾವು ಅವ್ರ ಬಗ್ಗೆ ಮಾತಾಡೋದು ಬೇಡ. ಇವತ್ತೇ ನಾವು ನಮ್ಮಿಂದ ಆಯ್ಕೆಯಾಗಿರುವಂಥ ಮನೆ ಸಂಸದರು ಇವತ್ತಿನ ಕಾರ್ಯಕ್ರಮ ಮುಗಿಸಿ ಕೂಡಲೇ ನಾಳೆ ಮೊದಲಾಗಿ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ರೈತರನ್ನ ಕೂಡಲೇ ಸಂಸದರು ಸಭೆ ಕರೀಬೇಕು. ಮತ್ತು ಈ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಮತ್ತು ಮಾಜಿ ಶಾಸಕರು ಎಲ್ಲ ಜೊತೆಗೂಡಿ ಕಾವೇರಿ ವಿಷಯವಾಗಿ ದೊಡ್ಡ ಹೋರಾಟವನ್ನು ಮಾಡೋದಕ್ಕೆ, ಏನು ಕಾನೂನು ಸಮರ ಮಾಡ್ತಾರೋ ಇಲ್ಲ ರೋಡ್ಗಿಳಿತಾರೋ ಗೊತ್ತಿಲ್ಲ, ಇಡೀ ಜಿಲ್ಲೆ ರೈತರ ಜೊತೆ, ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ರೈತರ ಜೊತೆ ಈ ರಾಜಕಾರಣಿಗಳು ಮತ್ತು ಶಾಸಕರುಗಳು, ಮಾಜಿ ಶಾಸಕರುಗಳು, ಹಾಲಿ ಸಂಸದರು ಮತ್ತು ಕೇಂದ್ರ ಸಚಿವರು ಸೇರಿ ಕೂಡಲೇ ಸರ್ವಪಕ್ಷದ ಸಭೆ ಕರೀಬೇಕು ಅಂತ ನಾನು ಈ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಹೆಸರು ಇಂಗಲಗುಪ್ಪೆ ಕೃಷ್ಣೇಗೌಡ, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ, ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ಈಗಾಗಲೇ ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 3ನೇ ವರ್ಷದಲ್ಲಿ ಏನು ಕಾವೇರಿ
ಕನ್ನಂಬಾಡಿ ಕಟ್ಟೆ ಸೌತ್ ಗೇಟ್ನಲ್ಲಿ ದೊಡ್ಡ ವಿಶ್ವವನ್ನು ಮಾಡಿದಂಥ ಸಂದರ್ಭ. ಈಗೆಲ್ಲ ಯೂಟ್ಯೂಬ್ಗಳು ಅವು ಇವು ಚಾನಲ್ಗಳು ಮಾಧ್ಯಮ ದೃಶ್ಯಗಳು ಜಾಸ್ತಿ ಆಗಿದೆ. ಸಂತೋಷ. ನೀವೆಲ್ಲರೂ ಇರೋದ್ರಿಂದ ಇವತ್ತು ರೈತರ ಸಮಸ್ಯೆ, ಯಾವ್ಯಾವ ಇಲಾಖೆ ಸಮಸ್ಯೆ ಅಂತ ತಾವೆಲ್ಲ ತೋರಿಸ್ತಾ ಇದ್ದೀರಿ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತೋರಿಸ್ತಾ ಇದ್ದು ನಮಗೆ ಕೃತಜ್ಞತೆ ಹೇಳ್ತಾ ಇಡೀ ರಾಜ್ಯ ರೈತರ ಪರವಾಗಿ ನಿಮಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಹಿಳಾ ಅಧ್ಯಕ್ಷರಿದ್ದಾರೆ, ಮಂಡ್ಯ ಜಿಲ್ಲೆಯ ಮಹಿಳಾ ತಾಲೂಕು ಅಧ್ಯಕ್ಷರು. ಮೇಡಮ್, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ನೀರು ಬಿಡೋದು ಎಷ್ಟು ಸರಿ? ಸರ್, ನೀರು ಬಿಡೋದು ಸರಿ ಇಲ್ಲ. ಯಾಕೆಂದರೆ ಜನತೆಗೆ ನೀರು ಇಲ್ಲದೆ ಹೋದರೆ, ಇಲ್ಲಿ ಕರ್ನಾಟಕಕ್ಕೆ ನೀರಿಲ್ಲ ಅಂದರೆ ತಮಿಳ್ನಾಡಿಗೆ ಹೇಗೆ ಕೊಡೋಕ್ಕಾಗುತ್ತೆ ನೀರನ್ನ? ನೀರು ಬಿಡೋಕ್ಕಾಗೋದೇ ಇಲ್ಲ ಸರ್. ಆದ್ದರಿಂದ ನಾವು ಈ ಹೋರಾಟ ಮುಂದುವರಿಸಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿರಂತರ ಹೋರಾಟ ಮಾಡಿ. ನಿರಂತರ ಹೋರಾಟ ಮಾಡೇ ಮಾಡಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ? ಸರ್, ಮುಖ್ಯಮಂತ್ರಿಗಳಿಗೆ ಹೇಳೋದು ಏನಂದರೆ, ಮನವಿ ಮಾಡ್ಕೊತಾ ಇದ್ವಿ ಅವ್ರ ಹತ್ರ. ನಮಗೆ ಈ ನೀರು ಕರ್ನಾಟಕ ಬೇಕೇ ಬೇಕು, ತಮಿಳ್ನಾಡು ಕೊಡೋಕ್ಕಾಗೋದೇ ಇಲ್ಲ. ಇಲ್ಲಿ ಜನತೆಗೆ ನೀರು ಕುಡಿಯೋಕ್ಕೆ ನೀರಿಲ್ಲ ಅಂತಂದಮೇಲೆ ಹೊರಗಡೆಗೆ ನೀರು ಕೊಡೋದು ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ 3ನೇ ತಾರೀಕು ವಿಜಯ್ ಅವರು ಬರ್ತಾರಂತೆ, ತಮಿಳ್ನಾಡು CM. ಏನು ಮಾಡ್ತಾರೆ ಬಂದು? ಅದು ಇನ್ನಾದ್ರ ಬಗ್ಗೆ ನನಗೆ ಅಲ್ಲ, ನೋಡಬೇಕು, ಪರಿಸ್ಥಿತಿ ಅವಲೋಕನ ಮಾಡ್ಕೋಬೇಕು. ನೀರು ಇಲ್ಲದೆ ಇರೋ ಸಂದರ್ಭದಲ್ಲಿ ಕೇಳೋದು ಅವರು ಅರ್ಥ ಮಾಡ್ಕೋಬೇಕು ಸರ್. ಇಲ್ಲೇ ಈಗ ಜನತೆಗೆ ಕರ್ನಾಟಕಕ್ಕೆ ನೀರಿಲ್ಲ ಅಂತಂದಮೇಲೆ ತಮಿಳ್ನಾಡು ಕೇಳೋದು ಸರಿ ಇಲ್ಲ ಅಂತ ನಮ್ಮ ಅನಿಸಿಕೆ. ಅವ್ರು ಕೇಳಬಾರ್ದು ನೀರನ್ನ ಅಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಸರ್. ನೀರಿಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ನೀರು ಎಲ್ಲ ರೈತರಿಗೂ ಕಷ್ಟ, ನೀರಿಲ್ಲ ಅಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಆದ್ರೂ ನೀರನ್ನ ಬಿಡ್ತಾ ಇದ್ದಾರೆ. ನೀರಿಗೆ ತುಂಬ ತೊಂದರೆ ಆಗಿದೆ ಅಂತ ಗೊತ್ತಿದ್ದು ಮಾಡಿದ್ದಾರೆ. ನಾವು ಎಲ್ಲರೂ ಒಂದು ಹೋರಾಟ ಮಾಡ್ತೀವಿ. ಹೀಗೆ ಅವರು ನಮಗೆ ಮಾತಿಗೆ ಅವರು ಸ್ಪಂದಿಸ್ತಾ ಇಲ್ಲ, ನೋಡ್ತಾ ಇಲ್ಲ ನಮ್ಮ ಕಷ್ಟನ ಅಂದಾಗ ನಾವು ಹೋರಾಟ ಪ್ರತಿಭಟನೆಗೆ ನಾವು ರೆಡಿ ಇದ್ದೀವಿ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ಮಹಿಳಾ ಘಟಕ ಎಲ್ಲರೂ ಸೇರಿ ಒಟ್ಟಾಗಿ ನಾವು ಜಿಲ್ಲಾ ಅಧ್ಯಕ್ಷರು ರೇಣುಕಾ, ಎಲ್ಲ ಮಹಿಳೆಯರು, ಎಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆ, ಎಲ್ಲರೂ ರೈತರು, ಎಲ್ಲರೂ ಪ್ರತಿಯೊಬ್ಬರು ನಾವು ಹೋರಾಟ ಮುಂದುವರಿಸ್ತೀವಿ. ದಯವಿಟ್ಟು ನಮಗೆ ನೀರು ಬೇಕು, ನೀರನ್ನ ಕೊಡಬಾರ್ದು. ನಮಗೆ ಹಾಗೆ ಉಳಿದು ನೀರು ಬೇಕಾದ್ರೆ ಕೊಡಲಿ, ನಮಗೆ ಇಲ್ಲ ನೀರು. ರೈತರದ್ದು ತುಂಬ ಕಷ್ಟ ನೋಡ್ತಾ ಇದ್ದಾರೆ, ಮಳೆ ಇಲ್ಲ. ಅದರಿಂದ ನೀರಿಗಾಗಿ ಹೋರಾಟ. ಥ್ಯಾಂಕ್ ಯು ಸರ್. ಒಟ್ಟಾರೆ ಮಂಡ್ಯದ ಜನ ಎಲ್ಲರೂ ಕೂಡ ಹೇಳುವಂಥದ್ದು ಒಂದೇ ಮಾತು, ಜನಪ್ರತಿನಿಧಿಗಳು ಕೂಡ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಬೇಕು, ಇಲ್ಲಿನ ಸ್ಥಳೀಯ ನಾಯಕರುಗಳು ಕೈ ಜೋಡಿಸಬೇಕು, MLAಗಳಿಗೂ ಇದಕ್ಕೆ ಹೋರಾಟಕ್ಕೆ ಕೈ ಜೋಡಿಸಬೇಕು. ಕರವೇ ಪ್ರತಿಭಟನೆ ಮಾಡ್ತಾ ಇದೆ, ರೈತ ಸಂಘ ಪ್ರತಿಭಟನೆ ಮಾಡ್ತಾ ಇದೆ, ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ. ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಬೇಕು. ಇವತ್ತು ಮಧ್ಯಾಹ್ನದವರೆಗೂ ಕಾದು ನೋಡ್ತೀವಿ. ಒಂದು ವೇಳೆ ಮಧ್ಯಾಹ್ನ ತಮ್ಮ ಪರವಾದ ತೀರ್ಪು ಬರಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನ ರೈತ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.